ವೋ 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 ನೆನ್ನೆ ಸಾಯಂಕಾಲದಿಂದ ಹೊತ್ಕೊಂಡು ಉರಿತಾ ಇದೆ ರೋಹಿತ್ ಶರ್ಮಾ ಅವರ ಫ್ಯಾನ್ಸ್ಗಳು. ಏನಾಗುತ್ತೆ 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 ಅಂತ ವೆಯ್ಟ್ ಮಾಡ್ಕೊಂಡು ಕೂತ್ಕೊಳ್ಳೋ ತರ ಆಗಿದೆ ಇವಾಗ. ಇನ್ಫ್ಯಾಕ್ಟ್ ರೋಹಿತ್ ಶರ್ಮಾ ಅವರ ಫ್ಯಾನ್ಸ್ಗಳು ಮಾತ್ರ ಅಂತಲ್ಲ, ಎಂಟೈರ್ ಇಂಡಿಯಾನೇ ವೆಯ್ಟ್ ಮಾಡುತ್ತೆ ಲಾರ್ಡ್ಸ್ ODI ಮ್ಯಾಚ್ ಆದ ನಂತರ ಏನ್ ಆಗುತ್ತೆ ಅಂತ. ಹೌದು, ನೆನ್ನೆ ಇಂಡಿಯನ್ ಎಕ್ಸ್‌ಪ್ರೆಸ್ ರಿಪೋರ್ಟ್ ಮಾಡ್ತಾ ಇದ್ದಂಗೆನೆ ರೋಹಿತ್ ಶರ್ಮಾ ಅವ್ರದ್ದು ಲಾಸ್ಟ್ ಆಗೋ ಚಾನ್ಸಸ್ ಕಾಣಿಸ್ತಾ ಇದೆ. ಲಾರ್ಡ್ಸ್ ನ ODI ಮ್ಯಾಚ್ ಏನಿದೆ, ನೆಕ್ಸ್ಟ್ ಬರ್ತಿರುವಂತ ಮ್ಯಾಚ್ 19ನೇ ತಾರೀಕು, ಇದು ಲಾಸ್ಟ್ ಮ್ಯಾಚ್ ಆಗುತ್ತೆ. ರೋಹಿತ್ ಶರ್ಮಾ ರಿಟೈರ್ಮೆಂಟ್ ನ ಅಫಿಷಿಯಲಿ ತಗೋಬಿಡ್ತಾರೆ. ಹಂಗೆ ಹಿಂಗೆ ಅಂತ ಎಲ್ಲ ಅಫಿಷಿಯಲ್ ಒಂಥರ ವ್ಯಾಲಿಡ್ ಇರುವಂತ ಸೋರ್ಸ್ ಗಳಿಂದನೇ ಬರ್ತಾ ಇರುವಂತ ಇನ್ಫಾರ್ಮೇಶನ್ ಇದು. ಇಂಡಿಯನ್ ಎಕ್ಸ್‌ಪ್ರೆಸ್, ಟೈಮ್ಸ್ ಆಫ್ ಇಂಡಿಯಾ, ಸೊ ಈ ತರ ಬಿಗ್ ನ್ಯೂಸ್ ಆರ್ಟಿಕಲ್ಸ್ಗಳನ್ನು ರಿಪೋರ್ಟ್ ಮಾಡಿದಾವೆ. ಸೊ ಈ ತರ ಆಗೋ ತರ ಇದೆ, ಈ ತರ ಆಗ್ತಾ ಇದೆ, ಸೋರ್ಸ್ ಪ್ರಕಾರ ಬರ್ತಾ ಇದೆ ಇನ್ಫಾರ್ಮೇಶನ್, ಇಂಟರ್ನಲ್ ಇನ್ಫಾರ್ಮೇಶನ್ ಲೀಕ್ ಆಗ್ತಾ ಇದೆ, ಅದು ಇದು ಅಂತೆಲ್ಲ ರಿಪೋರ್ಟ್ ಮಾಡಿದ್ರೆ. ಹೌದು, ದೇವೇಂದ್ರ ಪಾಂಡೆ ಅವರು ಒನ್ ಆಫ್ ದ ಸೀನಿಯರ್ ಜರ್ನಲಿಸ್ಟು. ಇವರು ರಿಪೋರ್ಟ್ ಮಾಡಿರೋ ಪ್ರಕಾರ ಇಂಡಿಯನ್ ಎಕ್ಸ್‌ಪ್ರೆಸ್ ಅಲ್ಲಿ ನೋಡ್ತು ಅಂತ ಅಂದ್ರೆ ಇನ್ಸೈಡ್ ಇನ್ಫಾರ್ಮೇಶನ್ ಇವರಿಗೆ ಬಂದಿರೋ ತರನೇ ಕಾಣಿಸ್ತಾ ಇದೆ. ಸೆಲೆಕ್ಟರ್ಸ್ಗಳು ಕಮ್ಯುನಿಕೇಟ್ ಮಾಡಿದ್ರಂತೆ ರೋಹಿತ್ ಶರ್ಮಾ ಜೊತೆಗೆ, ನೀವು ನಮ್ಮ ಪ್ಲಾನ್ ಅಲ್ಲಿ ಇಲ್ಲ, ನಮ್ಮ ಸ್ಕೀಮ್ ಆಫ್ ಥಿಂಗ್ಸ್ ಅಲ್ಲಿ ಇಲ್ಲ 2027 ವರ್ಲ್ಡ್ ಕಪ್ ಗೆ ಅಂತ ಅವರು ಕ್ಲಾರಿಟಿನ ಕೊಟ್ಟಿದ್ರಂತೆ. ಅಂದ್ರೆ ನಮಗೆ ಬರ್ತಿರುವಂತ ಇನ್ಫಾರ್ಮೇಶನ್ ಪ್ರಕಾರ ಇದನ್ನ ಅಫಿಷಿಯಲಿ ಕನ್ಫರ್ಮ್ ಆಗಿಲ್ಲ, ಅಫಿಷಿಯಲಿ ರೋಹಿತ್ ಶರ್ಮಾ ಇನ್ನ ರಿಟೈರ್ ಆಗಿಲ್ಲ. ಸೊ ನಮಗೆ ಬರ್ತಿರೋ ಇನ್ಫಾರ್ಮೇಶನ್ ಏನು ಅಂತಂದ್ರೆ, ಅಂಡ್ ಎಲ್ಲರಿಗೂ ಗೊತ್ತಾಗಿರೋ ಇನ್ಫಾರ್ಮೇಶನ್ ಏನು ಅಂತಂದ್ರೆ, ಟೈಮ್ಸ್ ಆಫ್ ಇಂಡಿಯಾ, ಇಂಡಿಯನ್ ಎಕ್ಸ್‌ಪ್ರೆಸ್ ಇವರೆಲ್ಲ ರಿಪೋರ್ಟ್ ಮಾಡಿರೋದು ನೋಡ್ತು ಅಂತಂದ್ರೆ, ಕಮ್ಯುನಿಕೇಟ್ ಮಾಡಿದ್ರಂತೆ ಸೆಲೆಕ್ಟರ್ಸ್ ರೋಹಿತ್ ಶರ್ಮಾ ಜೊತೆಗೆ, ಇಲ್ಲ ಗುರು ನಿನ್ ಕತೆಗೆ ಇಲ್ಲೇ ಮುಗೀತು ಅಂತ ಹೇಳಿಲ್ಲ, ನಾವು ನಿಮ್ಮನ್ನ ಆಟೋಮೆಟಿಕ್ ಸೆಲೆಕ್ಷನ್ ಅಂದ್ರೆ ಪಕ್ಕಾ ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಎಲ್ಲಾ ಸೀರೀಸ್ಗಳು ಕೂಡ ಬರುವಂತ ಸೀರೀಸ್ಗಳಿಗೆಲ್ಲ, ವರ್ಲ್ಡ್ ಕಪ್ಗಳಿಗೆಲ್ಲ ನಾವು ಪಟ್ಟಣಂಗೆ ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ನಿಮ್ಮನ್ನ ಅಂತ ಹೇಳ್ಬಿಡಿದ್ರು. ಅಂದ್ರೆ ಇನ್ನೇನು ಅಲ್ಲಿಗೆ ಎಂಡ್ ಆಯ್ತು ಅನ್ನೋ ತರನೇ ಅರ್ಥ. ನಾವು ನಿಮ್ಮನ್ನ ಆಟೋಮೆಟಿಕ್ ಆಗಿ ಸೆಲೆಕ್ಟ್ ಮಾಡಕ್ ಆಗೋದಿಲ್ಲ, ನಿಮ್ಮನ್ನ ತಗೊಳ್ಳೋದಿಕ್ಕೆ ಆಗೋದಿಲ್ಲ, ನಿಮ್ಗೆ ವರ್ಲ್ಡ್ ಕಪ್ ನ ಆಡ್ಸೋದಿಕ್ಕೆ ಆಗೋದಿಲ್ಲ ನಾವು ಅನ್ನೋ ತರ ಕ್ಲಾರಿಟಿನ ಕೊಡ್ತು ಅಂತ ಅಂದ್ರೆ, ಅನ್ನೋದನ್ನ ಹೇಳ್ತು ಅಂದ್ರೆ ಅವ್ರಿಗೆ, ಅವ್ರು ವರ್ಕ್ ಮಾಡಿದ್ದೆ ಇದಕ್ಕೋಸ್ಕರ. 2025 ಅವ್ರು ರಿಟೈರ್ ಆಗ್ಬೋದಾಗಿತ್ತು, ಹೋದ ವರ್ಷ ರಿಟೈರ್ ಆಗ್ಬೋದಾಗಿತ್ತು ಚಾಂಪಿಯನ್ಸ್ ಟ್ರೋಫಿ ಗೆಲ್ತಾ ಇದ್ದಂಗೆ. ಅವ್ರು ಇಷ್ಟೊತ್ತು ಏನು ಕುಡಿಸ್ಕೊಂಡ್ ಬಂದ್ರು ಅಂತಂದ್ರೆ 2027 ವರ್ಲ್ಡ್ ಕಪ್ ನ ಆಡಬೇಕು ಅಂತ. ಅಂಡ್ ಆಬ್ವಿಯಸ್ಲಿ ಅವರು ಹೇಳಿರೋದನ್ನೇ, 2027 ವರ್ಲ್ಡ್ ಕಪ್ ಆಡೋದೇ ನನ್ನ ಮೈನ್ ಉದ್ದೇಶ, ನನ್ನ ಮೈನ್ ಇಂಟೆನ್ಷನ್ ಅಂತ ಅವರು ಸಹ ಹೇಳಿದ್ರು. ಸಾಕಷ್ಟು ಕಡೆ ಹೇಳಿದ್ರು, ನನ್ನ ಲೈಫ್ ಅಲ್ಲಿ ಅದೊಂದಿದೆ ಆಗಿರೋ ODI ವರ್ಲ್ಡ್ ಕಪ್ ನ ಗೆಲ್ಬೇಕು, ವರ್ಲ್ಡ್ ಕಪ್ ಅಂತ ನನಗೆ ಅದು ODI ವರ್ಲ್ಡ್ ಕಪ್ ಮಾತ್ರನೇ ಅಂತ ರೋಹಿತ್ ಶರ್ಮಾ ಒತ್ತಿ ಸಾಕಷ್ಟು ಸಲ ಒಂದ್ ಕಡೆ ಹೇಳ್ಬಿಟ್ಟಿದ್ದಾರೆ. ಸೊ ಇಲ್ಲಿ ಈ ತರ ಪ್ಲೇಯರ್ಗೆ 2019 ವರ್ಲ್ಡ್ ಕಪ್ ತಗೊಳ್ಳಿ, 2023 ವರ್ಲ್ಡ್ ಕಪ್ ತಗೊಳ್ಳಿ, ಈ ತರ ಪ್ರೂವ್ ಮಾಡುವಂತ ಪ್ಲೇಯರ್ ಇಲ್ಲ. 2 ವರ್ಲ್ಡ್ ಕಪ್ ಅಲ್ಲೂ ಕೂಡ ಸಖತ್ ಪರ್ಫಾರ್ಮೆನ್ಸ್, 2 ವರ್ಲ್ಡ್ ಕಪ್ ಅಲ್ಲೂ ಕೂಡ ರೋಹಿತ್ ಶರ್ಮಾ ಅದು ಆಡಿರುವಂತ ವರ್ಲ್ಡ್ ಕಪ್ಸ್ ಗಳೆಲ್ಲ ಸಖತ್ ಪರ್ಫಾರ್ಮ್ ಮಾಡಿದ್ದಾರೆ. ಅಂಡ್ ಸ್ಟ್ಯಾಂಡ್ ಔಟ್ ಪರ್ಫಾರ್ಮೆನ್ಸ್ ನ ಕೊಡ್ತಾರೆ. ವರ್ಲ್ಡ್ ಕಪ್ಸ್ ಅಂತ ಬಂದಾಗ ಅದು ಯಾವುದೇ ಫಾರ್ಮೆಟ್ ಆಗಿರ್ಲಿ, ಅದನ್ನ ನೋಡಿದ್ವಿ ನಾವು ಈ ಹಿಂದೆ. ಸೊ ಇಲ್ಲಿ ರೋಹಿತ್ ಶರ್ಮಾ ಅವ್ರಿಗೆ ಅವಕಾಶ ಮಾಡಿ ಕೊಡಲಾಗ್ತಾ ಇಲ್ಲ, ಸೆಲೆಕ್ಟರ್ಸ್ ಕಡೆಯಿಂದ ಅವಕಾಶ ಇಲ್ಲ ಅಂತ ಅಪ್ಡೇಟ್ ಬರ್ತಾ ಇದೆ ಮಗ. ಇಲ್ಲಿ ಏನಕ್ಕೆ ಅವಕಾಶ ಇಲ್ಲ ಅಂದ್ರೆ, ಯಶಸ್ವಿ ಜಾಯಸ್ವಾಲ್ಗೆ ಅವಕಾಶ ಮಾಡ್ಕೊಂಡು ಕೊಡಬೇಕು ಅಂತ ಅನ್ಕೊಂತ ಇದಾರಂತೆ. ಇಂಡಿಯನ್ ಎಕ್ಸ್‌ಪ್ರೆಸ್ ರಿಪೋರ್ಟ್ ಮಾಡಿರೋ ಪ್ರಕಾರ ಯಶಸ್ವಿ ಜಾಯಸ್ವಾಲ್ ಯಂಗ್ಸ್ಟರ್ ಇದಾರೆ ಅಂಡ್ ಅವ್ರು ಕನ್ಸಿಸ್ಟೆಂಟ್ ಆಗೂ ಕೂಡ ಆಡ್ತಾ ಇದಾರೆ. ರೋಹಿತ್ ಶರ್ಮಾ ಇನ್ಕನ್ಸಿಸ್ಟೆನ್ಸಿ ಕಾಡ್ತಾ ಇದೆ, ಚೆನ್ನಾಗಿ ಆಡ್ತಾ ಇಲ್ಲ. ಲಾಸ್ಟ್ ಸೀರೀಸ್ ಚೆನ್ನಾಗಿಲ್ಲ ಅಂಡ್ ಈ ಸೀರೀಸ್ ಕೂಡ ಚೆನ್ನಾಗಿ ಆಗಿಲ್ಲ. ಸೊ ಆದ್ರಿಂದ ನಿಮ್ಮನ್ನ ರಿಮೂವ್ ಮಾಡ್ತಾ ಇದೀವಿ, ನೀವು ನಮ್ಮ ಸ್ಕೀಮ್ ಆಫ್ ಥಿಂಗ್ಸ್ ಅಲ್ಲಿ ಇಲ್ಲ ಅಂತ ಕಮ್ಯುನಿಕೇಟ್ ಮಾಡಿದ್ರಂತೆ. ಅಂಡ್ ಹೆಡ್ ಕೋಚ್ ಜೊತೆಗೂ ಕೂಡ ಕಮ್ಯುನಿಕೇಟ್ ಮಾಡಿದಂತೆ, ಗಂಭೀರ್ ಜೊತೆಗೂ ಕೂಡ ಕಮ್ಯುನಿಕೇಶನ್ ಆಗಿದ್ದಂತೆ, ರೋಹಿತ್ ಶರ್ಮಾನ ನಾವು ಕಿತ್ತಾಕ್ತಾ ಇದೀವಿ ಅಂತ. ಸೊ ಇದು ನೋಡಿ ಒಂಥರ ಫೀಲ್ ಸಿಕ್ಕಾಪಟ್ಟೆ ಹಾರ್ಶ್ ಗುರು. ನೋಡಿ ಇಷ್ಟೊಂದೆಲ್ಲ ಅವರು ಟ್ರಾನ್ಸಿಷನ್ ಮಾಡ್ಕೊಂಡ್ಬಂದು, ಅವರು ಒಂಥರ ಅವರ ಫಿಟ್ನೆಸ್ ಲೆವೆಲ್ನ ಸ್ವಲ್ಪ ಇಂಪ್ರೂವೈಸ್ ಮಾಡ್ಕೊಂಡ್ಬಂದು ಅವರು ಅರ್ಧ ಕರಗ್ಬಿಟ್ಟಿದ್ದಾರೆ ಅಲ್ಲಿ. ರೋಹಿತ್ ಶರ್ಮಾ 2025 ಚಾಂಪಿಯನ್ಸ್ ಟ್ರೋಫಿಲಿ ಆಡಿದಾಗ ಇದಕ್ಕೂ ಇವಾಗಿರ್ಕೂ ಲಾಟ್ ಆಫ್ ಡಿಫ್ರೆನ್ಸ್, ಅವರ ಬಾಡಿಲೇನೆ ಸಿಕ್ಕಾಪಟ್ಟೆ ಡಿಫ್ರೆನ್ಸ್ ಕಾಣಿಸ್ತಾ ಇದೆ. ಅಂಡ್ ಅವ್ರು ಮಾಡಿದ್ದೇನಕ್ಕೆ 2027 ವರ್ಲ್ಡ್ ಕಪ್ನ ನಾನು ಆಡಬೇಕು ಅಂತ, ಬೇರೆ ಉದ್ದೇಶ ಏನೂ ಇರಲಿಲ್ಲ ಅವರಿಗೆ. ಫಿಟ್ನೆಸ್ ಕಡೆ ಗಮನ ಕೊಟ್ಟಿದ್ದವರು 27 ವರ್ಲ್ಡ್ ಕಪ್ ಆಡಲೇಬೇಕು ಅಂತ. ಸೊ ಇವಾಗ ಇವರು ನೋಡಿ, ಇನ್ನು ಆಲ್ಮೋಸ್ಟ್ 1.25 ವರ್ಷ ಇದೆ ಅಂತ ಅನ್ಕೊಳ್ಳಿ, ವರ್ಲ್ಡ್ ಕಪ್ ಬರ್ತದೆ 1.5 ವರ್ಷ ಇದೆ ಅಂತ ಅನ್ಕೊಳ್ಳಿ. ಸೊ ಇನ್ನ ಮುಂದೆ ಆಡೋದಿಕ್ ಆಗೋದಿಲ್ಲ ಅಂತ ಹೇಳ್ತಾ ಇದಾರಲ್ಲ, ಇನ್ನ 1.5 ವರ್ಷ ನಿಮ್ಗೆ ಟೈಮ್ ಕೊಟ್ಬಿಟ್ಟು ನಾವು ಇಟ್ಕೊಂಡ್ ಕೂತ್ಕೊಳ್ಳೋದಿಕ್ ಆಗೋದಿಲ್ಲ. ಸೊ ನಾವು ಯಂಗ್ಸ್ಟರ್ನ ನೋಡ್ತಾ ಇದೀನಿ ಅಂತ ಹೇಳೋದಿದೆಯಲ್ಲ. 287 ಮ್ಯಾಚ್ ಆಡಿರುವಂತ ರೋಹಿತ್ ಶರ್ಮಾ, ಆಲ್ಮೋಸ್ಟ್ ಕ್ಲೋಸ್ ಟು 12,000 ರನ್ಸ್ ಹೊಡೆದಿರುವಂತ ರೋಹಿತ್ ಶರ್ಮಾ ಸಿಕ್ಕಾಪಟ್ಟೆ ಎಕ್ಸ್ಪೀರಿಯನ್ಸ್ ನ ಆನ್ ಬೋರ್ಡ್ ತಗೊಂಡ್ ಬರ್ತಾರೆ. ಅಲ್ಲಿ ಆನ್ ಬೋರ್ಡ್ ಜೊತೆಗೆ ಆನ್ ಟೂರ್ನಮೆಂಟ್ ಕೂಡ ತಗೊಂಡ್ ಬರ್ತಾರೆ. ಸೊ ಇಂಥ ಎಕ್ಸ್ಪೀರಿಯನ್ಸ್ ಇರುವಂತ ಪ್ಲೇಯರ್ ಖಂಡಿತ ODI ವರ್ಲ್ಡ್ ಕಪ್ ನನ್ನ ಪ್ರಕಾರ ಅವಶ್ಯಕತೆ ಇದೆ, ಖಂಡಿತ ಇದೆ. ಹೌದು, ಅವರ ಫಾರ್ಮ್ ಹಿಂಗೆ ಮೇಲೆ ಕೆಳಗೆ ಆಗಿರ್ಬೋದು, ಇವಾಗ ಕರೆಂಟ್ಲಿ ಒಂದು 2 ಸೀರೀಸ್ ಅಲ್ಲಿ ಮೇಲೆ ಕೆಳಗೆ ಆಗಿರ್ಬೋದು. ಬಟ್ ವಿ ನೋ ವಾಟ್ ರೋಹಿತ್ ಶರ್ಮಾ ಇಸ್ ಕೇಪಬಲ್ ಆಫ್. ಹೌದು, 39 ವರ್ಷ ದಾಟಿರ್ಬೋದು ಅವರಿಗೆ, ಬಟ್ ವಿ ನೋ ವಾಟ್ ರೋಹಿತ್ ಶರ್ಮಾ ಇಸ್ ಕೇಪಬಲ್ ಆಫ್. ಅಂಡ್ ಬಿಗ್ ಟೂರ್ನಮೆಂಟ್ಸ್ ಅಂತ ಬಂದಾಗ ಏನೇನು ಮಾಡ್ತಾರೆ ಅಂತ ಕೂಡ ನಾವು ನೋಡಿದ್ದೀವಿ. ಸೊ ಇದು ನನ್ನ ಪ್ರಕಾರ ಒಂಥರ ಸಿಕ್ಕಾಪಟ್ಟೆ ಹಾರ್ಶ್ ಅನ್ಸುತ್ತೆ ಗುರು. ಈ ತರ ಕಮ್ಯುನಿಕೇಟ್ ಮಾಡಿತ್ತು ಅಂದ್ರೆ, ಇನ್ ಕೇಸ್ ಅಂದ್ರೆ ರೋಹಿತ್ ಶರ್ಮಾ ಲಾರ್ಡ್ಸ್ ODI ಮ್ಯಾಚ್ ಆದ ನಂತರ ಈ ತರ ಒಂದು ಹಾರ್ಶ್ ಡಿಸಿಷನ್ಗೆ ತಗೊಂಡು ಬಂದ್ರು ಅಂತಂದ್ರೆ,
ಏನೋ ರಿಟೈರ್ಮೆಂಟ್ನ ಅವ್ರು ಅನೌನ್ಸ್ ಮಾಡ್ಬಿಟ್ರು ಅಂತಂದರೆ BCCI ಅವ್ರಿಗೆ ಮಾಡಿದಂಥ ದ್ರೋಹ ಅಂತ ಹೇಳ್ತೀನಿ. ಇಷ್ಟು ವರ್ಷ ಅವರು ಇಷ್ಟೆಲ್ಲ ಮಾಡ್ಕೊಂಬಂದಿದ್ದಕ್ಕೂ ಕೂಡ ಒಂದು ವ್ಯಾಲ್ಯೂ ಅನ್ನೋದನ್ನ ಕೊಡಲಿಲ್ಲ ಅನ್ನೋ ಥರ ನನಗೆ ಫೀಲ್ ಆಗುತ್ತೆ. ಗೊತ್ತಿಲ್ಲ ನಿಮಗೆ ಯಾವ ಥರ ಫೀಲ್ ಆಗುತ್ತೆ ಅಂತ. ಯಾಕಂದರೆ ಇನ್ನು 1.5 ವರ್ಷ ಇದೆ. ಸೊ 1.5 ವರ್ಷ ಇಸ್ ನಾಟ್ ಎ ಬಿಗ್ ಡೀಲ್. ಅವ್ರ ಫಿಟ್ನೆಸ್ ಕಡೆ ಇಂಪ್ರೂವೈಸ್ ಮಾಡ್ಕೊಂಡು ಅವ್ರೊಂಥರ ಫೋಕಸ್ ಆಗಿ ಇಟ್ಕೊಂಡು ಅವ್ರು ಫೋಕಸ್ ಆಗಿ ಖಂಡಿತ ಇಟ್ಕೊಂಡಿದ್ರು. ಇವಾಗ ಫಾರ್ಮ್ ಮೇಲೆ ಕೆಳಗೆ ಆಗ್ತಿರ್ಬೋದು ಅಷ್ಟೇ, ಇವಾಗ ಹಿಂಗೆ ಆಗ್ತಾ ಇರ್ಬೋದು, ಫ್ಲಕ್ಚುಯೇಟ್ ಆಗ್ತಿರ್ಬೋದು. ಯಾರ ಲೈಫಲ್ಲಿ ಫಾರ್ಮು ಫ್ಲಕ್ಚುಯೇಟ್ ಆಗ್ದಂಗೆ ಇರುತ್ತೆ. ಜಸ್ಟ್ ಬಿಕಾಸ್ ಏಜ್ ಮ್ಯಾಟ್ರನ್ನ ತೆಗೆದ್ಬಿಟ್ಟು ನೀವು ಆಚೆಗಡೆ ಇಡ್ತೀರಾ ಅಂದರೆ ರೋಹಿತ್ ಶರ್ಮಾ ತೊಗೊಂಬರುವಂಥ ಎಕ್ಸ್ಪೀರಿಯನ್ಸೇ ಬೇರೆ ಥರ ಗುರು. ಅಷ್ಟು ಆಡಿರುವಂಥ ರೋಹಿತ್ ಶರ್ಮಾ, ಇಷ್ಟು ನಂಬರ್ ಆಫ್ ಮ್ಯಾಚಸ್ ಆಡಿರುವಂಥ ರೋಹಿತ್ ಶರ್ಮಾ ತೊಗೊಂಬರುವಂಥ ಎಕ್ಸ್ಪೀರಿಯನ್ಸೇ ಬೇರೆ. ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ತೊಗೊಂಬರುವಂಥ ಎಕ್ಸ್ಪೀರಿಯನ್ಸೇ ಬೇರೆ. ನೀವು ಇವ್ರನ್ನ ತೆಗೆದ್ಬಿಟ್ಟು ಈಚೆಗಡೆ ಇಡ್ತೀರಾ ಅಂದ್ರೆ ನನಗೇನೋ ಅಜೀಬ್ ಅಂತ ಅನ್ನಿಸ್ತಾ ಇದೆ. ಇದು ಸೀರಿಯಸ್ ಅಪ್ಡೇಟ್ ಗುರು ಬರ್ತಾ ಇರೋದು. ನಾನೇನು ಕಾಮಿಡಿ ಮಾಡ್ತಾ ಇಲ್ಲ ಇಲ್ಲಿ. ಪಕ್ಕಾ ರಿಟೈರ್ ಆಗ್ತಾರೆ ಅಂತ ಹೇಳ್ತಿಲ್ಲ. ಸೊ ಇವರು ರೋಹಿತ್ ಶರ್ಮಾಗೆ ಬಿಟ್ಬಿಟ್ಟಿದಾರಂತೆ. ನೀವು ರಿಟೈರ್ ಆಗ್ತಿರೋ ಬಿಡ್ತಿರೋ ನಮಗೆ ಗೊತ್ತಿಲ್ಲ, ಒಟ್ಟ ನಾವು ಕನ್ಸಿಡರ್ ಮಾಡೋದಿಲ್ಲ ನಿಮ್ಮನ್ನ ಅಂತ ಸೆಲೆಕ್ಟ್ ಆಗಿ ಬಿಟ್ಬಿಡಿದ್ರಂತೆ. ಸೀರೀಸ್ ಲಾಸ್ಟ್ ನಿಮಗೆ ನೀವು ರಿಟೈರ್ ಆಗ್ತಿರೋ ಬಿಡ್ತಿರೋ ಅಂತ. ಯಾಕಂದ್ರೆ ರಿಟೈರ್ಮೆಂಟ್ ಅನ್ನೋದು ಪ್ಲೇಯರ್ನ ಪರ್ಸ್ಪೆಕ್ಟಿವ್, ಪ್ಲೇಯರ್ನ ಡಿಸಿಷನ್ ಅದು. ಯಾವಾಗ ರಿಟೈರ್ ಆಗಬೇಕು ಅನ್ನೋ, ಅವ್ರು ಇವಾಗಲೇ ಆಗ್ಬೋದು, ಬೇಕಾದ್ರೆ 2027 ವರ್ಲ್ಡ್ ಕಪ್ ಆದ್ಮೇಲೆ ಆಗ್ಬೋದು, ಯಾವಾಗ ಬೇಕಾದ್ರೂ ಆಗ್ಬೋದು ರಿಟೈರು. ಅವಾಗಲೇ ಆಗ್ಬಿಡ್ತಾರೆ. ಲಾರ್ಡ್ಸ್ ODI ಆಗಿದ ತಕ್ಷಣ ರಿಟೈರ್ ಆಗ್ಬಿಡ್ತಾರೆ ಅಂತಾರಲ್ಲ, ಏನೂ ಇಲ್ಲ. ಬಟ್ ಇವಾಗ ಬಂದಿರೋ ಸೀರಿಯಸ್ ಅಪ್ಡೇಟ್ ಇದು. ಕಮ್ಯುನಿಕೇಷನ್ ಆಗಿದೆಯಂತೆ ಅಂತ. ಆ್ಯಂಡ್ ಇದ್ರ ಬಗ್ಗೆ ಸಿಕ್ಕಾಪಟ್ಟೆ ಕ್ರಿಕೆಟರ್ಸ್ಗಳು ಮಾತಾಡ್ತಾ ಇದ್ದಾರೆ. ಇದು ಸೀರಿಯಸ್ ಅಪ್ಡೇಟು, ಏನಿದೆ ಕಾಮಿಡಿ ಅಪ್ಡೇಟ್ ಅಲ್ಲ. ನಾನೇನು ಸುಮ್ಮನೆ ಫನ್ ಮಾಡ್ತಾ ಇಲ್ಲ. ಯಾಕಂದರೆ ಬೇಜಾನ್ ಕ್ರಿಕೆಟರ್ಸು ಕೂಡ ಇದ್ರ ಬಗ್ಗೆ ಮಾತಾಡ್ತಿದ್ದಾರೆ, ರೋಹಿತ್ ಶರ್ಮಾಗೆ ಆಗಿರುವಂಥ ಕಮ್ಯುನಿಕೇಷನ್ ಮೇಲೆ. ಸೊ ಏನಾದ್ರು ನೋಡಿ, ನೆಕ್ಸ್ಟ್ ಮ್ಯಾಚ್ ಲಾರ್ಡ್ಸಲ್ಲಿದೆ. ಲಾರ್ಡ್ಸ್ ODI ಮ್ಯಾಚಲ್ಲಿ ಇನ್ ಕೇಸ್ ಒಂದು ಸೆಂಚುರಿ ಬಂತಪ್ಪ ರೋಹಿತ್ ಶರ್ಮಾ ಅವರ ಬ್ಯಾಟಿಂದ, ಸೊ ಆ ಟೈಮಲ್ಲೂ ಇದೇ ಕಮ್ಯುನಿಕೇಷನ್ ಇರುತ್ತಾ ಅಥವಾ ಅದೇನಾದ್ರು ಉಲ್ಟಾ ಆಗುತ್ತಾ? ಸೀರಿಯಸ್ಲಿ ಗುರು, ನನ್ನ ಪ್ರಕಾರ ರೋಹಿತ್ ಶರ್ಮಾ ಬೇಕು ಗುರು 2027 ವರ್ಲ್ಡ್ ಕಪ್ಪಿಗೆ. ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ ಇಂಥ ಎಕ್ಸ್ಪೀರಿಯನ್ಸ್ ಕ್ರಿಕೆಟರ್ಸ್ ಇಲ್ದಂಗೆ ಇವ್ರು ಖಂಡಿತ ಒಬ್ಬರು ಟ್ರೋಫಿ ಗೆಲ್ಲೋದಕ್ಕೆ ಆಗೋದಿಲ್ಲ. ಟೀಮ್ ಹೆಂಗಿರಲಿ, ಟೀಮ್ ಎಷ್ಟೇ ಸಖತ್ತಾಗಿರಲಿ, ಖಂಡಿತ ಟ್ರೋಫಿ ಗೆಲ್ಲೋದಕ್ಕೆ ಆಗೋದಿಲ್ಲ. ಎಕ್ಸ್ಪೀರಿಯನ್ಸ್ ಖಂಡಿತ ಅವಶ್ಯಕತೆ ಇದೆ. ರೋಹಿತ್ ಶರ್ಮಾ ತಗೊಂಬರುವಂಥ ಒಂದು ಇದೇ ಬೇರೆ ಗುರು, ಒಂದು ರೋಲೇ ಬೇರೆ ರೋಹಿತ್ ಶರ್ಮಾದ ODI ವರ್ಲ್ಡ್ ಕಪ್ಪಲ್ಲಿ. ಸೊ ಯಾಕೆ ಅರ್ಥ ಮಾಡ್ಕೊತಾ ಇಲ್ಲ ಸೆಲೆಕ್ಟರ್ಸ್ಗಳು? ಏನು ಮರ್ತ್ಬಿಡ್ರ? ರೋಹಿತ್ ಶರ್ಮಾ ಚಾಂಪಿಯನ್ಸ್ ಟ್ರೋಫಿ ಗೆಲ್ಸಿದ್ದ, 2023 ವರ್ಲ್ಡ್ ಕಪ್ ಫೈನಲ್ಸಿಗೆ ಕರ್ಕೊಂಬಂದಿದ್ದ. ಅದೊಂಥರ ಹಾರ್ಶ್ ಮೂಮೆಂಟ್ ಆಗೋಯ್ತು ಬಿಟ್ಬಿಡಿ 2023 ODI ವರ್ಲ್ಡ್ ಕಪ್ಪು. ಸೊ ಏನೇನು ಮಾಡಿದ್ದಾರೆ ಕಂಟ್ರಿಗೆ ನಾವು ಮರ್ತ್ಬಿಟ್ರ? ಹೌದು, ಫಾರ್ಮ್ ಹಂಗೆ ಹಿಂಗೆ ಇದೆ ಅಷ್ಟೇ. ಜಸ್ಟ್ ಬಿಕಾಸ್ ಅವ್ರ ಫಾರ್ಮ್ ಮೇಲೆ ಕೆಳಗೆ ಆಗ್ತದೆ, ಫ್ಲಕ್ಚುಯೇಟ್ ಆಗದೆ ಅನ್ನೋ ಮಾತ್ರಕ್ಕೆ ರೋಹಿತ್ ಶರ್ಮಾ ಏನೂ ಇಲ್ಲ, ಖಾಲಿ ಪಲಾವ್, ಕೈಲಾಗಲ್ಲ. SSB ಜೈಸ್ವಾಲ್ ಗ್ರೇಟು. ಇವ್ರ ಮುಂದೆ ಯಂಗ್ಸ್ಟರ್ಸ್ಗೆ ಆಪರ್ಚುನಿಟಿ ಕೊಡಬೇಕು. ಹೌದು ಗುರು, ಯಂಗ್ಸ್ಟರ್ಸ್ಗೆ ಆಪರ್ಚುನಿಟಿ ಕೊಡಬೇಕು, ಟ್ರಾನ್ಸಿಷನ್ ಆಗಬೇಕು. 2027 ವರ್ಲ್ಡ್ ಕಪ್ ಆದಮೇಲೆ ಅವರೇ ಇರಲ್ಲ, ನೀವು ಇರ್ರಿ ಅಂತೂ ಇರಲ್ಲ ರೋಹಿತ್ ಶರ್ಮಾ 2027 ವರ್ಲ್ಡ್ ಕಪ್ ಆದಮೇಲೆ. ಆಮೇಲೆ ಯಂಗ್ಸ್ಟರ್ಸ್ಗೆ ಆಪರ್ಚುನಿಟಿ ಸಿಗೋದು ಬೇರೆ ಯಾರಿಗೂ ಸಿಗಲ್ಲ ಅಲ್ಲಿ. ಇಲ್ಲಿ ನೋಡಿ, ಓಪನಿಂಗ್ ಸ್ಟಾರ್ಟಲ್ಲಿ ಇಬ್ರು ಯಂಗ್ಸ್ಟರ್ ಬರೋದು ಹೆಂಗಿದೆ, ಒಬ್ರು ಎಕ್ಸ್ಪೀರಿಯನ್ಸ್ ಜೊತೆಗೆ ಒಬ್ರು ಯಂಗ್ಸ್ಟರ್ ಬರೋದು ಹೆಂಗಿದೆ, ಶುಭ್ಮನ್ ಗಿಲ್ ಜೊತೆಗೆ ರೋಹಿತ್ ಶರ್ಮಾ ಬರೋದು ಹೆಂಗಿದೆ, SSB ಜೈಸ್ವಾಲ್ ಮತ್ತೆ ಗಿಲ್ ಬರೋದು ಹೆಂಗಿದೆ, ಇಬ್ರು ಯಂಗ್ಸ್ಟರ್ಸ್ಗಳು ಬರೋದು ಹೆಂಗಿದೆ. ಸೊ ಬೇಕು ಗುರು, ಎಕ್ಸ್ಪೀರಿಯನ್ಸ್ ಬೇಕು. ಟಾಪಲ್ಲಿ ಆಗಿರಲಿ, ಮಿಡ್ಲಲ್ಲಿ ಆಗಿರಲಿ, ಬಾಟಮಲ್ಲಿ ಆಗಿರಲಿ, ಎಕ್ಸ್ಪೀರಿಯನ್ಸ್ ಕ್ರಿಕೆಟರ್ಸ್ ಇತ್ತು ಅಂತ. ಆ್ಯಂಡ್ ಇನ್ನೂ ಒಂದು ಅಪ್ಡೇಟ್ ಬರ್ತಾ ಇದೆ ಅಂದರೆ ಜಡೇಜಾನು ಕೂಡ ಬಿಟ್ಬಿಟ್ಟಿರುತ್ತೆ. ಜಡೇಜಾನು ಕೂಡ ಕನ್ಸಿಡರೇಷನ್ಗೆ ಇಲ್ವಂತೆ. ಆಮೇಲೆ ಅಕ್ಷರ್ ಪಟೇಲ್ ಮೈನ್ ಕನ್ಸಿಡರೇಷನ್ಗೆ ಇರ್ತಾರಂತೆ ODI ವರ್ಲ್ಡ್ ಕಪ್ಸ್ಗೆ ಅಂತ. ಜಡೇಜಾನ ಯಾವಾಗಲೂ ಬಿಟ್ಟವ್ರೆ. ಏನು ಇವಾಗ ಬಿಟ್ಟವ್ರ ಜಡೇಜಾನ? ಯಾವಾಗಲೂ ಬಿಟ್ಟವ್ರು ಜಡೇಜಾನ. ಏನೇನು ನೋಡಬೇಕು ಇನ್ನು, ಏನೇನು ಒಟ್ಟಲ್ಲಿ ನೋಡಿ ನಡೆಸ್ಕೊಂತಾರಂಥ ರೀತಿ. ಆಲ್ಮೋಸ್ಟ್ 2 ಡೆಕೇಡು ಕೆಲಸ ಮಾಡಿರುವಂಥ ಪ್ಲೇಯರ್ಗಳನ್ನ ಎಂಡ್ ಸ್ಟೇಜಿಗೆ ಬರ್ತಾ ನೋಡಿ ಹೆಂಗೆ ಮಾಡಿದ್ರು ಅಂತ. T20s ಒಂದೇ T20 ವರ್ಲ್ಡ್ ಕಪ್ನ ಗೆಲ್ತಾ ಇದ್ದಂಗೆ ಅವರೇ ರಿಟೈರ್ ಆದರು. ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಆ್ಯಂಡ್ ಜಡೇಜಾ ಕೂಡ ರಿಟೈರ್ ಅವರೇ ಆದರು. ಬಟ್ ಹೆಂಗೆ ನಡೆಸ್ಕೊಂಡ್ರೆ ಟೆಸ್ಟ್ ಫಾರ್ಮೇಟ್ ವಿಚಾರಕ್ಕೆ ಬಂತು ಅಂದರೆ, ODI ಫಾರ್ಮೇಟ್ ವಿಚಾರಕ್ಕೆ ಬಂತು ಅಂತಂದರೆ ತೀರಾ ಹೊಸ್ಟಾಗಿ ನಡೆಸ್ಕೊಂತ ಇದ್ದಾರೆ. ವಿರಾಟ್ ಕೊಹ್ಲಿ ವಿಚಾರಕ್ಕೆ ಇನ್ನೂ ಬಂದಿಲ್ಲ, ಅವ್ರ ವಿಚಾರಕ್ಕೆ ಏನಕ್ಕೆ ಬರ್ತದೆ, ಚೆನ್ನಾಗೇನೆ ಆಡ್ತಾ ಇದ್ರಲ್ಲ. ಟೆಸ್ಟ್ ವಿಚಾರಕ್ಕೆ ಬಂತು ಅಂತಂದರೆ ಇವರೇ ಫೋರ್ಸ್ಫುಲ್ ರಿಟೈರ್ ಮಾಡಿಸಿದ್ರು, ವಿರಾಟ್ ಕೊಹ್ಲಿ ಆಗಿರಲಿ, ರೋಹಿತ್ ಶರ್ಮಾ ಆಗಿರಲಿ. ಈ ವಿಚಾರಕ್ಕೆ ಬಂತು ಅಂದರೆ ಇದು ಕೂಡ ಒಂಥರ ಫೋರ್ಸ್ಫುಲಿ ಮಾಡಬಾರ್ದು ಗುರು. ಈ ಥರ ಫೋರ್ಸ್ ಮಾಡಿಸ್ಬಾರ್ದು ಒಬ್ಬ ಪ್ಲೇಯರ್ಗೆ. ಟೆಂಡೂಲ್ಕರ್ಗೆ ಫೋರ್ಸ್ ಮಾಡಿಸ್ಬಿಟ್ಟು ರಿಟೈರ್ ಮಾಡಿಸಿದ್ರಾ? ನಿಮ್ಗೆ ಕನ್ಸಿಡರ್ ಮಾಡೋಕ್ಕಾಗಲ್ಲ ಹಂಗೆ ಹಿಂಗೆ ಅಂತ. ಅವ್ರು ರಿಟೈರ್ ಮಾಡಿದ್ರು ತಾನೆ. ಎಷ್ಟು ವರ್ಷ ಆಡಿರುವಂಥ ಪ್ಲೇಯರು, 2 ಡೆಕೆಡ್ ಆಡಿರುವಂಥ ಪ್ಲೇಯರ್ಗೆ ಏನೋ ಕಾಂಜಿ ಪಿಂಜಿ ಪ್ಲೇಯರ್ಗಾದರೆ ಬಿಡೋಗುರು ಅಂತ ಸುಮ್ಮನೆ ಹೇಳ್ಬಿಡ್ಬೋದು. 2 ಡೆಕೆಡು ಕಷ್ಟಪಟ್ಟಿರುವಂಥ ಪ್ಲೇಯರ್ಸ್ಗಳಿಗೆ, ಅಷ್ಟು ವರ್ಲ್ಡ್ ಕಪ್ಸ್ನ ಫೈನಲಿಗೆ ಕರ್ಕೊಂಡ್ಬಂದಿರುವಂಥ ಪ್ಲೇಯರ್ಗಳಿಗೆ ಈ ಥರ ಮಾಡಿದ್ರಿ ಅಂತಂದರೆ ಏನು ಮರ್ಯಾದೆ ಕೊಡ್ತಾ ಇದ್ದಾರೆ ಅಂತ ಅನ್ಸುತ್ತೆ ನನಗೆ. ಸೊ ಸೀರಿಯಸ್ಲಿ ನನಗೆ ಬೇಜಾರಾಗ್ತಿದೆ, ಏನು ಮಾತಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಅದಕ್ಕೋಸ್ಕರ ಒಂಥರ ವಾಯ್ಸಲ್ಲೂ ಕೂಡ ಮೇಲೆ ಕೆಳಗೆ ಹಾಕ್ತಿದ್ದೆ. ನನಗೆ ಬೇಕು ಗುರು, ನನ್ನ ಪ್ರಕಾರ ಬೇಕು ರೋಹಿತ್ ಶರ್ಮಾ. ಏನಾಗುತ್ತೋ ಗೊತ್ತಿಲ್ಲ. ಲಾರ್ಡ್ಸ್ ODI ಆದ ನಂತರ ನಮಗೆ ಕ್ಲಾರಿಟಿ ಸಿಗಬಹುದು ಈ ವಿಚಾರದ ಬಗ್ಗೆ. ನಾನು ರಿಟೈರ್ ಆದರೂ ಅಂತ ಹೇಳ್ತಾ ಇಲ್ಲ, ODI ವರ್ಲ್ಡ್ ಕಪ್ಪಿಗೆ ರೋಹಿತ್ ಶರ್ಮಾ ಇರೋದೇ ಇಲ್ಲ ಅಂತಲೂ ಕೂಡ ಹೇಳ್ತಾ ಇಲ್ಲ. ಏನು ಬೇಕಾದರೂ ಆಗ್ಬೋದು. ಬಟ್ ಕಮ್ಯುನಿಕೇಟ್ ಆಗಿದೆ ಅಂತ ಮ್ಯಾಟ್ರು ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ.
ಸೊ ಒಂದ್ ವೇಳೆ ಈ ತರ ಏನಾದ್ರು ಆಯ್ತು ಅಂದ್ರೆ ರಿಟೈರ್ ಆದ್ರು ರೋಹಿತ್ ಶರ್ಮಾ ಅಂತಂದ್ರೆ ಇದಕ್ಕಿಂತ ಒಂದು ವರ್ಸ್ಟ್ ಡಿಸಿಷನ್ ಇಂಡಿಯನ್ ಟೀಮ್ ಅನ್ನೋದಕ್ಕಿಂತ ಸೆಲೆಕ್ಟರ್ಸ್ ಆಗಿರ್ಲಿ, ಮ್ಯಾನೇಜ್ಮೆಂಟ್ ಆಗಿರ್ಲಿ ತಗೊಳ್ಳೋಂಥದ್ದು ಇನ್ನೂ ಒಂದು ಇರೋದಿಲ್ಲ. ಹಾಳು ಮಾಡೋದಕ್ಕೆ 2027 ವರ್ಲ್ಡ್ ಕಪ್ನ ಹಾಳು ಮಾಡೋದಕ್ಕೆ ಇದಕ್ಕಿಂತ ವರ್ಸ್ಟ್ ಡಿಸಿಷನ್ ಇನ್ನೂ ಒಂದು ಇರೋದಿಲ್ಲ ಅಂತ ನನ್ನ ಪರ್ಸನಲ್ ಅಭಿಪ್ರಾಯ. ನಿಮಗೇನು ಅನ್ಸುತ್ತೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ಇನ್ನ ರಿಟೈರ್ ಆಗಿಲ್ಲ, ಇನ್ ಕೇಸ್ ರಿಟೈರ್ಮೆಂಟ್ ಬಂತು ಅಂದರೆ ಇದಕ್ಕಿಂತ ವರ್ಸ್ಟ್ ಇನ್ನೂ ಒಂದಿರಲ್ಲ.